ಕ್ರೈಮ್ ಪೊಲೀಸ್ ಠಾಣೆಗೆ ದೂರನ್ನ ನೀಡಲಾಗಿದೆ. ಮಗಳ ಫೋಟೋ ವೈರಲ್ ಮಾಡ್ತಿರುವಂತ ಇನ್ಸ್ಟಾಗ್ರಾಮ್ ಐಡಿ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಡಲಾಗಿದೆ. ತಕ್ಷಣವೇ ಅವರ ವಿರುದ್ಧ ಆಕ್ಷನ್ ಅನ್ನ ತೆಗೆದುಕೊಳ್ಳಬೇಕು ಅಂತ ನೇಹಾ ತಾಯಿ ಹೇಳ್ತಾ ಇದ್ದಾರೆ. ತಕ್ಷಣವೇ ಫಯಾಜ್ ನೇಹಾ 2024 ಐಡಿಯನ್ನ ಬ್ಲಾಕ್ ಮಾಡುವಂತೆ ನೇಹಾ ತಾಯಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ನೇಹಾ ಫಯಾಜ್ ಫೋಟೋ ವೈರಲ್ ಹಿನ್ನೆಲೆ ದೂರನ್ನ ನೀಡಿದ್ದಾರೆ ನೇಹಾ ತಾಯಿ. ಫಯಾಜ್ ಹಾಗೂ ನೇಹಾ ಇರುವಂತ ಸುಳ್ಳು ಭಾವಚಿತ್ರವನ್ನ ಹರಿಬಿಡ್ತಾ ಇದ್ದಾರೆ. ಫಯಾಜ್ ನೇಹಾ 2024 ಎಂಬ 3 ಇನ್ಸ್ಟಾಗ್ರಾಮ್ ಅಕೌಂಟ್ ಇಂದ ಈ ಫೋಟೋಗಳು ವೈರಲ್ ಆಗ್ತಾ ಇದೆ. ಹಾಗಾಗಿ ಇದನ್ನ ಯಾರು ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಶಿಕ್ಷೆ ಆಗಬೇಕು ಮತ್ತು ಆ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಬ್ಲಾಕ್ ಮಾಡಬೇಕು ಅಂತ ನೇಹಾ ತಾಯಿ ಕೇಳ್ಕೊಳ್ತಾ ಇದ್ದಾರೆ. ಮಗಳ ಫೋಟೋ ವೈರಲ್ ಮಾಡ್ತಾ ಇರುವಂತಹ ಇನ್ಸ್ಟಾಗ್ರಾಮ್ ಐಡಿ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಫಯಾಜ್ ಮತ್ತು ನೇಹಾ ಅನ್ನುವಂಥ ಹೆಸರಿನ ಇನ್ಸ್ಟಾಗ್ರಾಮ್ ಅಕೌಂಟಿಂದ ಈ ವಿಡಿಯೋಸ್ಗಳು ವೈರಲ್ ಆಗ್ತಾ ಇರೋದು. ಇದು ನಮಗೆ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ನಿನ್ನೆ ಕೂಡ ನೇಹಾ ತಂದೆನೂ ಹೇಳ್ಕೊಂಡಿದ್ರು. ಸೊ ಇದೀಗ ಕಂಪ್ಲೇಂಟನ್ನು ಕೊಡಲಾಗಿದೆ. ಬೇಕು ಅಂತ ಈ ಥರ ಮಾಡಲಾಗ್ತಾ ಇದೆ, ಇಷ್ಟು ದಿನ ಇಲ್ಲದೆ ಇರೋದು ಈಗ ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ನಮ್ಮ ಮನೆಯ ಘನತೆ ಮತ್ತು ಗೌರವದ ಪ್ರಶ್ನೆ ಕೂಡ ಆಗಿರೋದ್ರಿಂದ ಈ ಒಂದು ಅಕೌಂಟ್ಗಳನ್ನು ಬ್ಲಾಕ್ ಮಾಡಬೇಕು, ಇದೆಲ್ಲ ಸುಳ್ಳು ಭಾವಚಿತ್ರ ಅಂತ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ನೇಹಾ ತಾಯಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ನೇಹಾ ಅವರ ತಾಯಿ ಕೊಟ್ಟಿರುವಂತ ಕಂಪ್ಲೇಂಟ್ ನಲ್ಲಿ ಏನೆಲ್ಲ ಇದೆ, ಸೊ ಏನ್ ಆಕ್ಷನ್ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ? ನೀತಿ ಕಳೆದ 18ರಂದು ಹುಬ್ಬಳ್ಳಿಯ BUB ಕಾಲೇಜಿನ ಏನು ಹತ್ಯೆ ಪ್ರಕರಣದಲ್ಲಿ ನೇಹಾ ಹಿರೇಮಠ ಹತ್ಯೆ ಪ್ರಕರಣ ಇಡೀ ದೇಶವೇ ಮತ್ತು ಇಡೀ ರಾಜ್ಯವೇ ಇಲ್ಲಿ ಅಂತಂದ್ರೆ ಮಮ್ಮಲ ಮರಗಿತ್ತು. ಅಷ್ಟೇ ಸಹಿತ ಪ್ರತಿಯೊಂದು ಮನೆ ಹೆಣ್ಣು ಮಕ್ಕಳು ಈ ಒಂದು ಕೊಲೆಗೆ ಇಲ್ಲಿ ಅಂತಂದ್ರೆ ಕಣ್ಣೀರನ್ನ ಹಾಕಿದ್ರು, ಅವಳ ಆತ್ಮಕ್ಕೆ ಶಾಂತಿಯನ್ನ ಕೋರ್ತಿದ್ರು. ಅದರ ನಡುವೆ ಈಗ ಅಂತಂದ್ರೆ ಈ ಕೆಲವೊಂದಿಷ್ಟು ಅಂದ್ರೆ ಅವತ್ತೇ ಏನು ಆ ಫಯಾಜ್ ಏನು ಕೊಲೆಗಾರ ಇದ್ದ ಹಂತಕ್ಕಿದ್ದ ಫಯಾಜನ್ನ 1 ಗಂಟೆ ಒಳಗೆ ಅವತ್ತು ಪೊಲೀಸರು ಬಂಧಿಸಿದ್ರೆ, ಅದರ ನಡುವೆ ಈಗ ಅಂದ್ರೆ ಫಯಾಜ್ ನೇಹಾ ಅಂತೇಳಿ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಅಕೌಂಟ್ ಓಪನ್ ಆಗಿದೆ. ಆ ಅಕೌಂಟ್ ಓಪನ್ ಆಗೋ ಮುಖಾಂತರ ಅವರಿಬ್ಬರು ಜೊತೆಗಿರುವಂತಹ ಫೋಟೋ ಏನೋ ಅವರಿಬ್ಬರು ಸ್ನೇಹಿತರಾಗಿದ್ರು, ಆ ಸ್ನೇಹಿತರಾಗಿದ್ದಾಗಿನ ಇರುವಾಗಿನ ಫೋಟೋಗಳು ಈಗಾಗಲೇ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ದಿನಕ್ಕೊಂದು ಫೋಟೋಗಳು ದಿನಕ್ಕೊಂದು ವಿಡಿಯೋಗಳು ವೈರಲ್ ಆಗ್ತಾ ಇದಾವೆ. ಹೀಗಾಗಿ ಇವತ್ತು ಏನು ನೇಹಾ ಹಿರೇಮಠಳ ತಾಯಿ ಗೀತಾ ಹಿರೇಮಠ ಹುಬ್ಬಳ್ಳಿಯ ಒಂದು ಸೈಬರ್ ಪೊಲೀಸರ ಒಂದು ಪೊಲೀಸ್ ಠಾಣೆಯ ಮೆಟ್ಲೇರಿದ್ದಾಳೆ, ಒಂದು ದೂರನ್ನ ಕೊಟ್ಟಿದ್ದಾರೆ. ಒಂದೇ ಒಂದು ಕಾರಣ ಏನು ಅಂದ್ರೆ ನನ್ನ ಮಗಳಿಗೆ ಹೆಸರಿಗೆ ಇಲ್ಲಿ ಅಂತ ಚ್ಯುತಿ ತರುವಂತಹ ಕೆಲಸ ಮಾಡ್ತದೆ, ನನ್ನ ಮಗಳು ವಜ್ರ, ಹೀಗಾಗಿ ಅವಳ ಹೆಸರಿಗೆ ಇಲ್ಲಿ ಅಂತ ಮಸಿ ಬಳಿಬಾರ್ದು, ಅವಳು ಈಗಾಗಲೇ ಅಂತಾರೆ ಸಾವನ್ನಪ್ಪಿದ್ದಾಳೆ, ಅವಳ ಸಾವಿಗೆ ಇವತ್ತು ನ್ಯಾಯ ದೊರಕಿಸಿಕೊಡ್ಬೇಕಾಗಿದೆ ಮತ್ತು ಅವಳ ಆತ್ಮಕ್ಕೆ ಶಾಂತಿ ಸಿಗಬೇಕಾಗಿದೆ. ಹೀಗಾಗಿ ಯಾರು ಇವತ್ತು ಎಲ್ಲೋ ಕುಳಿತುಕೊಂಡು ಈ ಒಂದು ನಕಲಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ಅವರಿರುವಂತಹ ಜೊತೆಗಿರುವಂತಹ ಫೋಟೋಗಳನ್ನ ಏನು ದಿನಕ್ಕೊಂದು ಫೋಟೋಗಳನ್ನ ಏನು ವೈರಲ್ ಮಾಡ್ತಾರೆ ಅದರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನೇಹಾ ಹಿರೇಮಠ್ ಆಗ್ರಹಿಸಿದ್ದಾರೆ. ಯಾಕಂದ್ರೆ ಈಗಾಗಲೇ ಅಂತಾರೆ 18 ಇವತ್ತಿಗೆ ಕೊಲೆ ಆಗಿ 6 ದಿನ ಗತಿಸಿವೆ. 6 ದಿನ ಗತಿಸಿದ್ರು ಒಂದ್ ಕಡೆ ಅಂದ್ರೆ ಈ ಒಂದು ಪ್ರಕರಣವನ್ನ ಸರ್ಕಾರ ಸಿಐಡಿಗೆ ಹಸ್ತಾಂತರ ಮಾಡಿದ್ರೆ, ಇನ್ನೊಂದು ಕಡೆ ಅಂದ್ರೆ ಕಾನೂನು ಸಚಿವ HK ಪಾಟೀಲ್ ಅವರು ಸರ್ಕಾರ ಈಗಾಗಲೇ ಹೈಕೋರ್ಟ್ಗೆ ಒಂದು ಪತ್ರ ಬರೆದರೆ ಈ ನೇಹಾ ಹಿರೇಮಠ್ ಕೊಲೆ ಸಂಪುಟಕ್ಕೆ ಒಂದು ವಿಶೇಷ ಕಾನೂನನ್ನ ರಚನೆ ಮಾಡಬೇಕು, ವಿಶೇಷ ನ್ಯಾಯಾಲಯವನ್ನ ರಚನೆ ಮಾಡಿ ಅವಳ ಆದಷ್ಟು ಬೇಗ ಶೀಘ್ರಗತಿಯಲ್ಲಿ ಅಂದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಏನಿದೆ ಅದನ್ನ ರಚನೆ ಮಾಡಿ ಅವಳಿಗೆ ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ಸರ್ಕಾರ ಈಗಾಗಲೇ ಅಂತಾರೆ ಮುಂದಾಗಿದೆ. ಇದರ ನಡುವೆ ಈಗ ಅಂದ್ರೆ ದಿನಕ್ಕೊಂದು ಫೋಟೋಗಳು ವೈರಲ್ ಆಗ್ತದೆ. ಹೀಗಾಗಿ ನ್ಯಾಯವನ್ನ ನನಗೆ ನ್ಯಾಯ ಬೇಕು, ನನ್ನ ಮಗಳಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತೇಳಿ ಗೀತಾ ಹಿರೇಮಠ್ ಇವತ್ತು ಸೈಬರ್ ಪೊಲೀಸರ ಮೆಟ್ಲೇರಿದ್ದಾಳೆ. ನೀತಿ ಓಕೆ, ಥ್ಯಾಂಕ್ ಯು ಯಲ್ಲಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.